ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಪಾಕಿಸ್ತಾನದ ಲಷ್ಕರ್ ಉಗ್ರನೊಬ್ಬ ದೊಡ್ಡ ಆಘಾತಕಾರಿ ವಿಚಾರವನ್ನ ಬಾಯ್ಬಿಟ್ಟಿದ್ದಾನೆ. ಆಗಸ್ಟ್ 14ನೇ ತಾರೀಕು ಪಾಕಿಸ್ತಾನದ ಬಹವಲ್ಪುರ್ನಲ್ಲಿ ನಡೆದ ರ್ಯಾಲಿಯೊಂದರಲ್ಲಿ ಒಬ್ಬ ಮೌಲ್ವಿ ಓಪನ್ ಆಗಿ ಬಗ್ಗೆ ಬಾಯ್ಬಿಟ್ಟಿದ್ದಾನೆ. ಈತನ ಹೆಸರು ನಾಸಿರ್ ಮದನಿ. ಈತ ಜೈಷ್ ಮತ್ತು ಲಷ್ಕರ್ ಜೊತೆಗೆ ಲಿಂಕ್ ಇಟ್ಕೊಂಡಿದ್ದಾನೆ. ಲಷ್ಕರ್ ಪೊಲಿಟಿಕಲ್ ವಿಂಗ್ ಆಗಿರೋ ಮರ್ಕಜಿ ಮುಸ್ಲಿಂ ಲೀಗ್ ರ್ಯಾಲಿಯಲ್ಲಿ ಮಾತನಾಡಿರೋ ಈತ ಬರೋಬ್ಬರಿ 10,000 ಯುವ ಉಗ್ರಗಾಮಿಗಳನ್ನ ಹಫೀಜ್ ಸಯೀದ್, ಇವರ ತಾತ, ಇವರ ಚಾಚಾ, ಇವರ ಗಾಡ್ ಫಾದರ್ ಹಫೀಜ್ ಸಯೀದ್ ಕಾಶ್ಮೀರದಲ್ಲಿ ಬಲಿ ಕೊಡೋಕೆ ಅವ್ರನ್ನ ಕಳಿಸ್ಕೊಟ್ಟಿದ್ದಾನೆ. ಹಫೀಜ್ ಸಯೀದ್ ಅನ್ನೋ ಹೇಳಿಕೆಯನ್ನ ಈ ಮೌಲ್ವಿ ಕೊಟ್ಟಿದ್ದಾರೆ. ಪಹಲ್ಗಾಮ್ ದಾಳಿ ಆದಾಗ ಭಾರತ ನೇರವಾಗಿ ಪಾಕಿಸ್ತಾನವನ್ನೇ ದೂರಿತ್ತು. ಜೊತೆಗೆ NIA ತನಿಖೆ ಕೂಡ ಆಗಿ ಹಫೀಜ್ ಸಯೀದ್ ಇನ್ವಾಲ್ವ್ ಆಗಿದ್ದಾನೆ, ಲಷ್ಕರ್ ಇದರಲ್ಲಿ ಇದೆ ಅಂತ ಹೇಳಿ ಚಾರ್ಜ್ ಶೀಟ್ ಕೂಡ ಹಾಕಿತ್ತು. ಒಟ್ಟಿನಲ್ಲಿ ಭಾರತದಲ್ಲಿ ಗಲಭೆ ಎಬ್ಬಿಸೋಕೆ ಪಾಕ್ ಹೇಗೆ ಉಗ್ರಗಾಮಿಗಳನ್ನ ಪುಷ್ ಮಾಡ್ತಿದೆ ಅನ್ನೋದಕ್ಕೆ ಈ ಮೌಲ್ವಿ, ಹೆಸರಿಗಷ್ಟೇ ಮೌಲ್ವಿ, ಮಾಡೋದೆಲ್ಲ ಉಗ್ರ ಕೆಲಸ, ಇವನು ಕೊಟ್ಟಿರೋ ಈ ಹೇಳಿಕೆ ಕೂಡ, ಈ ವಿಡಿಯೋ ಸಾಕ್ಷ್ಯ ಕೂಡ ಈಗ ಸಿಕ್ಕಿದೆ. ಸ್ನೇಹಿತರೆ, ಪಶು ವೈದ್ಯಾಧಿಕಾರಿಗಳ ಹುದ್ದೆಗಳ ನೇಮಕಾತಿ ಅಕ್ರಮ ಪ್ರಕರಣ ಸಂಬಂಧ KPSC ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ಗೆ ಇಡಿ ಶಾಕ್ ಕೊಟ್ಟಿದೆ. ಬೆಂಗಳೂರು ಮತ್ತು ಕಲಬುರಗಿ ಸೇರಿ ಕರ್ನಾಟಕದ 21ಕ್ಕೂ ಅಧಿಕ ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ರೇಡ್ ಮಾಡಿ ದಾಖಲೆಗಳ ಪರಿಶೀಲನೆ ಮಾಡಿದ್ದಾರೆ. ಈ ಪೈಕಿ ನೇಮಕಾತಿಯಲ್ಲಿ ಇದ್ದ ಮಧ್ಯವರ್ತಿಗಳ ಮನೆಗಳ ಮೇಲೂ ಕೂಡ ರೇಡ್ ಆಗಿದೆ. ಇನ್ನು ಈ ವಿಚಾರಣೆಗೆ ಸಹಕರಿಸದ ಹಿನ್ನೆಲೆಯಲ್ಲಿ ಶಿವಶಂಕರಪ್ಪ ಸಾಹುಕಾರನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಈ ನೇಮಕಾತಿಯಲ್ಲಿ 80 ಲಕ್ಷಕ್ಕೂ ಅಧಿಕ ರೂಪಾಯಿ, ಒಂದೊಂದು ಸೀಟಿಗೆ 70ರಿಂದ 80 ಲಕ್ಷ ರೂಪಾಯಿ ಲಂಚಕ್ಕೆ ಡೀಲ್ ಮಾಡಿಕೊಂಡ ಆರೋಪ, ನಕಲಿ ದಾಖಲೆ ಸೃಷ್ಟಿಸಿದ ಆರೋಪ ಇಡಿ ಅಖಾಡಕ್ಕಿಳಿದು ಎಲ್ಲ ಕೆದಕ್ತಾ ಇದೆ. ಈಗ ಮತ್ತೊಂದು ಕಡೆ ಇದೇ ಶಿವಶಂಕರಪ್ಪ ಸಾಹುಕಾರ್ಗೆ ಹೈಕೋರ್ಟ್ ಗುಡ್ ನ್ಯೂಸ್ ಕೊಟ್ಟಿದೆ. ಇನ್ನೊಂದು ಕಡೆ ಸೇಮ್ ಡೇ ಈ ಶಿವಶಂಕರಪ್ಪ ಅವ್ರನ್ನ KPSC ಅಧ್ಯಕ್ಷ ಸ್ಥಾನದಿಂದ ರಾಜ್ಯಪಾಲರು ಅಮಾನತು ಮಾಡಿದ್ರು. ಆದರೆ ಈ ಆದೇಶವನ್ನ ಹೈಕೋರ್ಟ್ ರದ್ದು ಮಾಡಿದೆ. ಮುಂದಿನ 7 ದಿನಗಳಲ್ಲಿ ಮತ್ತೆ ಅವ್ರನ್ನ ಅಧ್ಯಕ್ಷರನ್ನಾಗಿ ಕೂರಿಸಿ ಅಂತ ಆರ್ಡರ್ ಮಾಡಿದೆ. ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರಿದ್ದ ಏಕಸದಸ್ಯ ಪೀಠ ಈ ತರ ಹೇಳಿದೆ. ಏನ್ ಕಾರಣ ಕೊಟ್ಟಿದ್ದಾರೆ ಹಿಂಗ್ ಮಾಡಕ್ಕೆ ಹೈಕೋರ್ಟ್ನವರು? ರಾಜ್ಯಪಾಲರು ತಗೊಂಡಿರೋ ನಿರ್ಧಾರ ಏಕಪಕ್ಷೀಯವಾಗಿದೆ. ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಮತ್ತು ಅವರ ಕ್ಯಾಬಿನೆಟ್ ಅವ್ರ ಶಿಫಾರಸು ಮಾಡಬೇಕು. ಅವ್ರ ಶಿಫಾರಸ್ಸಿಗೆ ತಕ್ಕಂತೆ ನೀವು ಆ್ಯಕ್ಷನ್ ತಗೋಬೇಕು. ಇವ್ರು ಶಿಫಾರಸೆ ಮಾಡಿಲ್ಲ, CM ಮತ್ತು ಕ್ಯಾಬಿನೆಟ್, ನೀವು ಹೆಂಗೆ ಆ್ಯಕ್ಷನ್ ತಗೊಂಡ್ರಿ? ಇದಿಲ್ಲ, ಕ್ಯಾನ್ಸಲ್ ಅಂತ ಹೇಳಿದ್ದಾರೆ ಹೈಕೋರ್ಟ್ನವರು. ಇನ್ನು ಅಯೋಧ್ಯೆ ರಾಮ ಮಂದಿರ ದೇಣಿಗೆ ಕಳ್ಳತನ ಪ್ರಕರಣದಲ್ಲಿ ಕೇಸ್ನ ತನಿಖೆ ನಡೆಸ್ತಾ ಇರೋ UPSIT ತನ್ನ ಅಂತಿಮ ವರದಿಯನ್ನ UP ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ. ಇದರಲ್ಲಿ ರಾಮ ಜನ್ಮಭೂಮಿ ಟ್ರಸ್ಟ್ನ ಮಾಜಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಚಂಪತ್ ರಾಯ್ ಅವರಿಗೆ ಇಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ. ಅದೇ ರೀತಿ ಮಾಜಿ ಟ್ರಸ್ಟಿ ಅನಿಲ್ ಮಿಶ್ರಾ ಅವ್ರಿಗೂ ಕೂಡ ಕ್ಲೀನ್ ಚಿಟ್ ಸಿಕ್ಕಿದೆ. ಆದರೆ ದೇಣಿಗೆ ಎಣಿಕೆ ವೇಳೆ ಹಣವನ್ನ ಕದ್ದಿದ್ದ ಅವಿನಾಶ್ ಶುಕ್ಲಾ, ಅನುಕಲ್ಪ್ ಮಿಶ್ರಾ ಸೇರಿ 8 ಆರೋಪಿಗಳನ್ನ ಗುರುತಿಸಲಾಗಿದೆ. ಈಗ ಆಲ್ರೆಡಿ ಇವರನ್ನೆಲ್ಲ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಂದಹಾಗೆ ದೇಣಿಗೆ ಎಣಿಕೆಯಲ್ಲಿ ಅಕ್ರಮ ನಡೆದ ವಿವಾದ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಸದ್ಯ SIT ಸಬ್ಮಿಟ್ ಮಾಡಿರೋ ವರದಿಯನ್ನ ಸರ್ಕಾರ ಆಕ್ಷನ್ ತಗೊಳ್ಳೋಕೆ ಅಂತ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ಗೆ ಕಳಿಸ್ಕೊಟ್ಟಿದೆ. ಅದರಲ್ಲಿರೋ ಅಂಶಗಳ ಆಧಾರದ ಮೇಲೆ ಮುಂದಿನ ಲೀಗಲ್ ಆಕ್ಷನ್ ಏನಾಗುತ್ತೆ ಅನ್ನೋದನ್ನ ನಾವೀಗ ನೋಡಬೇಕು. ಏನೋ ಸ್ನೇಹಿತರೆ, 7 ಸೈನ್ಸ್ ಟೂರಿಸಂನವರು ಗುಜರಾತ್ ಮತ್ತು ಮಧ್ಯಪ್ರದೇಶದಲ್ಲಿರೋ ಒಟ್ಟು 4 ಜ್ಯೋತಿರ್ಲಿಂಗ ಸೇರಿ ಈ ಎಲ್ಲ ಜಾಗಗಳಿಗೆ, ಅಹಮದಾಬಾದ್, ದ್ವಾರಕ ಸೇರಿ ಎಲ್ಲ ಪ್ರವಾಸಿ ತಾಣಗಳಿಗೆ ಅವರು ಟ್ರಿಪ್ಪನ್ನು ಇಟ್ಕೊಂಡಿದ್ದಾರೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಇದು. ನಿಮಗೆ ಎಕ್ಸ್ಟ್ರಾ ಏನು ಖರ್ಚಾಗಲ್ಲ. ಕನ್ನಡ ಟೂರ್ ಮ್ಯಾನೇಜರ್ ನಿಮ್ಮನ್ನು ಕರ್ಕೊಂಡೋಗಿ ವಾಪಸ್ ಸೇಫಾಗಿ ಕರ್ಕೊಂಬಂದು ತಲುಪಿಸ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಇನ್ನು CJP ಅವರನ್ನ BJP ಅವರು, ವಿಶೇಷವಾಗಿ ಕಿರಣ್ ರಿಜಿಜು ಸೇರಿ ಎಲ್ಲರೂ ಕೂಡ ಆಮ್ ಆದ್ಮಿ ಪಾರ್ಟಿಯ ಮುಖವಾಡ, ಆಮ್ ಆದ್ಮಿ ಪಾರ್ಟಿಯ ಇನ್ನೊಂದು ರೂಪ ಅಂತ ಟೀಕೆ ಮಾಡ್ತಿರೋ ಟೈಮ್ನಲ್ಲಿ NDAಗೆ ಒಂದು ಸೇರ್ಕೊಳ್ಳಿ ಅಂತ NDA ಮಿತ್ರ ಪಕ್ಷ ರಾಮದಾಸ್ ಇದಾರಲ್ಲ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ RPIನ ರಾಮದಾಸ್ ಅಟಾವಳೆ, ಅವ್ರು ಕರೆದಿದ್ದಾರೆ ಬಂದು ಸೇರ್ಕೊಳ್ಳಿ ಅಂತ. ಅಂಬೇಡ್ಕರ್ ಅವರ ಕನಸನ್ನ ನನಸು ಮಾಡೋಕೆ, ಸಮಾಜ ಹಾಗೂ ಪಾರ್ಟಿಯನ್ನ ಬಲಪಡಿಸೋಕೆ ನೀವು ನಮ್ಮೊಂದಿಗೆ ಕೈ ಜೋಡಿಸಿ ಅಂತ ಅವ್ರು ಕರೆದಿದ್ದಾರೆ. ಏನು, ದಿಲ್ಲಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಿ ದಿಲ್ಲಿ ವಿದ್ಯಾರ್ಥಿ ಪ್ರತಿಭಟನೆ ವೇಳೆ ಗಲಭೆ ಮತ್ತು ಪೊಲೀಸ್ ಬಲ ಪ್ರಯೋಗಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಕೊಟ್ಟಿದ್ದಾರೆ. ದಿಲ್ಲಿ ಪೊಲೀಸ್ ಉಪ ಆಯುಕ್ತರು ಈ ಅಫಿಡವಿಟ್ ಹಾಕಿದ್ದಾರೆ ಕೋರ್ಟ್ಗೆ. ವಿದ್ಯಾರ್ಥಿಗಳ ಈ ಪ್ರತಿಭಟನೆಯಲ್ಲಿ ಸಮಾಜ ವಿರೋಧಿ ಶಕ್ತಿಗಳು ಮತ್ತು ಕ್ರಿಮಿನಲ್ ರೆಕಾರ್ಡ್ಸ್ ಇದ್ದವರೆಲ್ಲ ಹೋಗಿ ಆಮೇಲೆ ಸೇರ್ಕೊಂಡಿದ್ರು ಅಂತ ದಿಲ್ಲಿ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ ಕೋರ್ಟ್ಗೆ. ಜಂತರ್ ಮಂತರ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ 30,000ಕ್ಕೂ ಅಧಿಕ ಜನ ಸೇರಿದ್ರು. ಇದರಲ್ಲಿ 2873 ಜನರ ಐಡೆಂಟಿಟಿ ಪೊಲೀಸ್ ರೆಕಾರ್ಡ್ಸ್ ಜೊತೆಗೆ ಮ್ಯಾಚ್ ಕೂಡ ಆಗಿದೆ. ಇದರಲ್ಲಿ 47 ಜನರನ್ನ ಪೊಲೀಸ್ ಹಿಸ್ಟ್ರಿ ಶೀಟರ್ಸ್ ಅಂತ ಹೇಳಿ ಕ್ಲಾಸಿಫೈ ಮಾಡಲಾಗಿದೆ. ಅವರು ರಿಪೀಟ್ ಅಫೆಂಡರ್ಸ್, ಪದೇ ಪದೇ ಅಪರಾಧಗಳನ್ನು ಮಾಡಿದವರು.
ಅಧಿಕೃತವಾಗಿ ಪೊಲೀಸರು ಈ ಹಿಂದೆನೇ ಐಡೆಂಟಿಫೈ ಅವ್ರನ್ನ ಮಾಡಿದ್ರು. ಅವರು ಕೂಡ ಬಂದು ಇಲ್ಲಿ ಗಲಾಟೆಯಲ್ಲಿ ಸೇರಿಕೊಂಡು ಅಶಾಂತಿಗೆ ಕಾರಣರಾಗಿದ್ರು ಅಂತ ಅಫಿಡವಿಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಲ್ಲದೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋದು ಪ್ರತಿಯೊಬ್ಬ ನಾಗರಿಕರ ಹಕ್ಕು. ಆದರೆ ಆರಂಭದಲ್ಲೇ ಶಾಂತಿಯುತ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿ ಬೇರೆ ನಾಗರಿಕರಿಗೆ ಮತ್ತು ಸಿಬ್ಬಂದಿಗೆ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ ಆದರೆ ಪ್ರಾಬ್ಲಮ್ ಆಗುತ್ತೆ. ಅದನ್ನು ನಿಲ್ಲಿಸದೆ ಹೋದರೆ, ಆ ಹಿಂಸಾಚಾರ ನಿಲ್ಲಿಸದೆ ಹೋದರೆ ಬೇರೆ ಕಡೆಗೂ ಸ್ಪ್ರೆಡ್ ಆಗ್ತಾ ಇತ್ತು. ಹಾಗಾಗಿ ಆರಂಭದಲ್ಲಿ ಕಡಿಮೆ ಶಕ್ತಿಯನ್ನು ಬಳಸಿದ್ವಿ. ಮತ್ತಷ್ಟು ಪ್ರಕೋಪಕ್ಕೆ ಹೋದಾಗ ಪರಿಸ್ಥಿತಿಯನ್ನು ಆವಾಗ ನಾವು ತಗೊಳ್ತಾ ಇದ್ದ ಕ್ರಮದ ತೀವ್ರತೆಯನ್ನು, ಲೆವೆಲನ್ನು ಜಾಸ್ತಿ ಮಾಡಿ ಬಲಪ್ರಯೋಗ ಮಾಡಿದ್ವಿ. ಆದರೆ ವಿಪರೀತ ಬಲಪ್ರಯೋಗ ನಾವು ಮಾಡಿಲ್ಲ, ಸಂಯಮ ಕಾಯ್ದುಕೊಂಡಿದ್ವಿ ಅಂತ ಪೊಲೀಸರು ಅಫಿಡವಿಟ್ನಲ್ಲಿ ಕೋರ್ಟ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ಅರ್ಜಿ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಅನ್ನು ಕೂಡ ಮಾಡಿದೆ. ಇದರ ಬಗ್ಗೆ ತನಿಖೆ ನಡೆಸೋಕೆ ಸ್ವತಂತ್ರ ಉನ್ನತ ಮಟ್ಟದ ಸಮಿತಿ ರಚಿಸೋಕೆ ಡಿಸೈಡ್ ಮಾಡಿದೆ. ಇದರಲ್ಲಿ ನಿವೃತ್ತ ನ್ಯಾಯಾಧೀಶರು, ಮಾಜಿ ಡಿಜಿಪಿ, ಮಾಜಿ ಸಿಬಿಐ ಡೈರೆಕ್ಟರ್ ಮತ್ತು ಇತರ ಸದಸ್ಯರು ಇರ್ತಾರೆ ಅಂತ ಕೋರ್ಟ್ ಹೇಳಿದೆ. ಮತ್ತೊಂದು ಕಡೆ ಬಿಹಾರ ಸರ್ಕಾರ ಕೂಡ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಹಾಕಿದೆ. ಬಿಹಾರದ ಸಿವಾನ್ನಲ್ಲಿ ನೀಟ್ ಪೇಪರ್ ಲೀಕ್ ಖಂಡಿಸಿ ನಡೆದ ಪ್ರತಿಭಟನೆ ವೇಳೆ ಬಂದೂಕು ಬಳಸಿರೋದು ನಿಜ ಅಂತ ಒಪ್ಕೊಂಡಿದೆ. ಆದರೆ ಆ ಪೊಲೀಸ್ ಸಿಬ್ಬಂದಿಯ ಸುತ್ತ ಪ್ರತಿಭಟನಾಕಾರರು ಗುಂಪು ಸೇರಿ ಅವರನ್ನ ಸುತ್ತುವರೆದಾಗ ಅನಿವಾರ್ಯವಾಗಿ ಪೊಲೀಸರು ಗಾಳಿಯಲ್ಲಿ ಗುಂಡು ಹಾರಿಸಿರೋದು, 4 ಬಾರಿ ಅವರು ಏರಲ್ಲಿ ಗುಂಡು ಹಾರಿಸಿರೋದು, ಯಾವುದೇ ಒಬ್ಬ ಪ್ರತಿಭಟನಾಕಾರರಿಗೂ ಗುಂಡು ಚೂರು ತಾಗಿಲ್ಲ ಅಂಥೇಳಿ ಅವರು ಕೋರ್ಟ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ ಬಿಹಾರ ಪೊಲೀಸರು. ಆದರೆ ಇಂಥ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ಬಂದೂಕನ್ನು ಬಳಸಿರೋದು ಅನುಚಿತ, ಅದು ಬೇಕಾಗಿರಲಿಲ್ಲ, ಅದು ಸರಿಯಲ್ಲ ಅಂತ ಕೂಡ ಬಿಹಾರ ಸರ್ಕಾರ ಒಪ್ಕೊಂಡಿದೆ. ಏನೋ ಜಾರ್ಖಂಡ್ನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಡೆದ ಅಕ್ರಮ ಖಂಡಿಸಿ ನಡೀತಾ ಇರೋ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳ ಪ್ರಮುಖ ಡಿಮಾಂಡ್ಗೆ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. 2014ರಿಂದ ಇದುವರೆಗೆ ಜಾರ್ಖಂಡ್ನಲ್ಲಿ TDPL ಅನ್ನೋ ಔಟ್ಸೋರ್ಸ್ಡ್ ಪ್ರೈವೇಟ್ ಏಜೆನ್ಸಿ ಆಯೋಜನೆ ಮಾಡಿದ್ದ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳ ಫಲಿತಾಂಶವನ್ನು ಸರ್ಕಾರ ರದ್ದು ಮಾಡಿದೆ. JPSC, JSCSC, CGLನ ಎಲ್ಲ ಪರೀಕ್ಷೆಗಳನ್ನು ಕ್ಯಾನ್ಸಲ್ ಮಾಡೋದಾಗಿ ಜಾರ್ಖಂಡ್ CM ಹೇಮಂತ್ ಸೊರೇನ್ ಅನೌನ್ಸ್ ಮಾಡಿದ್ದಾರೆ. ಅಲ್ಲದೆ TDPL ಪಬ್ಲಿಷ್ ಮಾಡಿರೋ ಫಲಿತಾಂಶ, TDPL ಸೆಲೆಕ್ಟ್ ಮಾಡಿರೋ ಅಭ್ಯರ್ಥಿಗಳು ಮತ್ತು ಅವರ ಎಲ್ಲ ಚಟುವಟಿಕೆಗಳು ಕ್ಯಾನ್ಸಲ್. 2014ರಿಂದ ಅವರಿಂದ ಆಗಿರೋ ಎಲ್ಲ ಚಿಕ್ಕ ಮತ್ತು ದೊಡ್ಡ ತಪ್ಪುಗಳನ್ನು ತನಿಖೆ ಮಾಡ್ತೇವೆ. ಜಾರ್ಖಂಡ್ನಲ್ಲಿ ನಡೆದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು 2014ರಿಂದಲೂ ಕೂಡ CID ಇನ್ವೆಸ್ಟಿಗೇಟ್ ಮಾಡ್ತಾ ಬರುತ್ತೆ ಅಂತ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ವಿದ್ಯಾರ್ಥಿಗಳ ಮುಂದೆ ಅನೌನ್ಸ್ ಮಾಡಿದ್ದಾರೆ. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸುಧಾರಣೆ ತರೋದಾಗಿ ಪ್ರಾಮಿಸ್ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಕಳೆದ 16 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದ ವಿದ್ಯಾರ್ಥಿ ನಾಯಕ ದೇವೇಂದ್ರನಾಥ್ ಮಹತೋ ಉಪವಾಸವನ್ನು ಕೈಬಿಟ್ಟಿದ್ದಾರೆ. ಬಳಿಕ ಮಾತನಾಡಿದ ಮಹತೋ, ಇನ್ಮುಂದೆ ಯಾವುದೇ ವಿದ್ಯಾರ್ಥಿಗೂ ಮೋಸ ಆಗಬಾರದು ಅಂತ ಕಾನೂನು ತನ್ನಿ, ಇದಕ್ಕೆ ಸರ್ಕಾರ ಗ್ಯಾರಂಟಿ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಆದರೆ ಪ್ರತಿಭಟನೆ ನಿಂತಿಲ್ಲ ಇಷ್ಟಕ್ಕೆ. ಯಾಕಂದರೆ CBI ತನಿಖೆ ಆಗಬೇಕು ಅನ್ನೋ ವಿದ್ಯಾರ್ಥಿಗಳ ಡಿಮಾಂಡನ್ನು ಸರ್ಕಾರ ಇನ್ನೂ ಒಪ್ಪಿಲ್ಲ. ಹೀಗಾಗಿ ಇದಕ್ಕೆ ಪಟ್ಟು ಹಿಡಿದು ಪ್ರತಿಭಟನೆ ಕಂಟಿನ್ಯೂ ಮಾಡ್ತೀವಿ ಅಂತ ವಿದ್ಯಾರ್ಥಿಗಳು ಹೇಳಿದ್ದಾರೆ. ಉಪವಾಸ ಅಷ್ಟೇ ಮಹತ್ವ ಎಂಡ್ ಮಾಡಿರೋದು. ಏನೋ ಜಾರ್ಖಂಡ್ ಸರ್ಕಾರ 2014ರಿಂದ ಇಲ್ಲಿವರೆಗೂ ನಡೆದ TDPLನ ಎಲ್ಲ ಎಕ್ಸಾಮ್ಸ್ ಕ್ಯಾನ್ಸಲ್ ಅಂತ ಹೇಳಿದೆಯಲ್ಲ, ಇದಕ್ಕೀಗ ಜನರ ಇನ್ನೊಂದು ಗುಂಪಿನಿಂದ ಅದರ ವಿರುದ್ಧ ಪ್ರತಿಭಟನೆ ಶುರುವಾಗಿದೆ. ಏನ್ರಿ, ಎಕ್ಸಾಮ್ಸ್ ಬರೆದಿದ್ದೀವಿ, ಕ್ಲಿಯರ್ ಮಾಡಿ ಸರ್ಕಾರಿ ಜಾಬಲ್ಲಿ ಕುತ್ಕೊಂಡಿದ್ದೀವಿ, ನಮ್ಮನಿಗೇನು ಮನೆ ಕಳಿಸ್ತೀರಾ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ. 2,000 ಕ್ಯಾಂಡಿಡೇಟ್ಸ್ ಇದೀಗ ಜಾರ್ಖಂಡ್ ಸೆಕ್ರೆಟರಿಯೇಟ್ ಕಚೇರಿ ಮುಂದೆ ಜಮಾಯಿಸಿ ಪ್ರತಿಭಟನೆ ಶುರು ಮಾಡಿದ್ದಾರೆ. ಇನ್ನು UP ಸೇರಿ 3 ರಾಜ್ಯಗಳಿಗೆ BJP ಉಸ್ತುವಾರಿ ನೇಮಕ ಆಗಿದೆ. 2027ರ ಚುನಾವಣೆಯನ್ನು ಮೈಂಡಲ್ಲಿಟ್ಕೊಂಡು ಈ ಅಪಾಯಿಂಟ್ಮೆಂಟ್ಸ್ನ ಈಗ ಮಾಡಲಾಗಿದೆ. UPಗೆ ಉಸ್ತುವಾರಿಯನ್ನಾಗಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯಸಭಾ MP ವಿನೋದ್ ತಾವ್ಡೆ, ಸಹ ಉಸ್ತುವಾರಿಯಾಗಿ ಜಗದೀಶ್ ಈಶ್ವರ್ ಭಾಯ್ ಪಟೇಲ್ ಅವರನ್ನ ನೇಮಿಸಲಾಗಿದೆ. ಅತ್ತ ಆಮ್ ಆದ್ಮಿ ಪಾರ್ಟಿ ಅಧಿಕಾರದಲ್ಲಿರೋ ಪಂಜಾಬ್ಗೆ ನೂತನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿರೋ ಸತೀಶ್ ಪುನಿಯಾ ಅವರಿಗೆ ಇನ್ಚಾರ್ಜ್ಶಿಪ್ ಕೊಡಲಾಗಿದೆ. ಇತ್ತ ರಾಜ್ಯಸಭಾ ಸಂಸದ ತರುಣ್ ಛಗ್ ಅವ್ರನ್ನ ಗುಜರಾತ್ ಇನ್ಚಾರ್ಜ್ ಮಾಡಲಾಗಿದೆ. DMKನವರು, ಈ ಉದಯನಿಧಿ ಮತ್ತು ಸ್ಟಾಲಿನ್ರ ಪಾರ್ಟಿ DMKನವರು ತಮಿಳುನಾಡಿನಲ್ಲಿ ವಿಜಯರನ್ನ ಟೀಕೆ ಮಾಡೋ ಟೈಮ್ನಲ್ಲಿ ತ್ರಿಷಾರನ್ನ ಬಿಡೋ ರೀತಿ ಕಾಣಿಸ್ತಾ ಇಲ್ಲ. ಈಗ DMK ಪಾರ್ಟಿಯ ಅಫಿಷಿಯಲ್ ನ್ಯೂಸ್ ಪೇಪರ್ ಮುರುಸೋಳಿಯಲ್ಲಿ ವಿಜಯರನ್ನ ಟೀಕಿಸಿ ಆರ್ಟಿಕಲ್ ಬರೆದಿದ್ದಾರೆ. ಆವಾಗ ಆಗಸ್ಟ್ 15ನೇ ತಾರೀಕು ದೇಶದ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುವಾಗ ತಮಿಳುನಾಡಿನಲ್ಲಿ ಆ ಸೆಲೆಬ್ರೇಷನ್ ವೇಳೆ ನಟಿ ತ್ರಿಷಾ ಅವರು ವಿಜಯರ ಪೋಷಕರ ಜೊತೆನೆ ವಿಜಯ್ ಫ್ಯಾಮಿಲಿಯವರೊಟ್ಟಿಗೆ ಮೊದಲ ಸಾಲಿನಲ್ಲಿ ಕುಳಿತುಕೊಂಡಿದ್ರು. ಜೊತೆಗೆ ಪರೇಡ್ ವೇಳೆ CM ವಿಜಯ್ ಬಂದಿರೋ ಎಲ್ಲರಿಗೂ ಸಲ್ಯೂಟ್ ಮಾಡ್ತಾ ಹೋಗ್ತಾರಲ್ಲ, ಆ ರೀತಿ ಮಾಡ್ತಾ ಹೋದಾಗ ಗೆಸ್ಟ್ ರೋನಲ್ಲಿ ಕೂತಿದ್ದ ನಟಿ ತ್ರಿಷಾ ಅವ್ರಿಗೂ ಕೂಡ ಸಲ್ಯೂಟ್ ಮಾಡಿದ್ದಾರೆ.
ಇದಕ್ಕೆ ನಟಿ ತ್ರಿಷಾ ತಿರುಗಿ ಎದ್ದು ನಿಂತು ಸೆಲ್ಯೂಟ್ ವಾಪಸ್ ಮಾಡಿದ್ದಾರೆ. ಈ ವಿಡಿಯೋ ಕ್ಯಾಪ್ಚರ್ ಆಗಿ ಭಾರಿ ವೈರಲ್ ಕೂಡ ಆಗಿದೆ. ಇದರ ಬಗ್ಗೆ ಆರ್ಟಿಕಲ್ ಪಬ್ಲಿಷ್ ಮಾಡಿರೋ ಮುರುಸೋಲಿ ನ್ಯೂಸ್ ಪೇಪರ್ ಡಿಎಂಕೆ ಪಾರ್ಟಿಯವರು ಇದು ನಾಚಿಕೆಗೇಡಿನ ದೃಶ್ಯ ಅಂತ ಹೇಳಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯಂದು ಸಿಎಂ ವಿಜಯ್ ಅವರ ಘನತೆ ಗಾಳಿಯಲ್ಲಿ ಹಾರು ಹೋಯಿತು. ನಾಚಿಕೆ ಇಲ್ವಾ ನಿಮಗೆ? ನಟಿ ತ್ರಿಷಾರನ್ನ ಮುಂದಿನ ಸಾಲಿನಲ್ಲಿ ಕೂರಿಸಿ ಒಬ್ರಿಗೊಬ್ರು ಸೆಲ್ಯೂಟ್ ಕೂಡ ಮಾಡಿದೀರಾ. ಈ ದೃಶ್ಯ ಕಂಡು ವಿಜಯ್ಗೆ ವೋಟ್ ಹಾಕಿದವ್ರಿಗೂ ಕೂಡ ನಾಚಿಕೆ ಆಗ್ತಾ ಇದೆ ಅಂತ ಪತ್ರಿಕೆ ಉಲ್ಲೇಖ ಮಾಡಿದೆ. ರಾಜ್ಯ ವಿಧಾನಮಂಡಲ ಅಧಿವೇಶನದಲ್ಲಿ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ವಿಪಕ್ಷ ಬಿಜೆಪಿ ಪಟ್ಟು ಹಿಡಿದು ಪ್ರತಿಭಟನೆ ಮಾಡಿದೆ. ಅದರಲ್ಲೂ ನಾಗೇಂದ್ರ ವಜಾಗೆ ಒತ್ತಾಯಿಸಿ ವಿಧಾನಸಭೆಯಲ್ಲಿ ಬಿಜೆಪಿ ಶಾಸಕರು ಕಪ್ಪು ಶಾಲು ಧರಿಸಿ ಸಿಬಿಐ ಚಾರ್ಜ್ ಶೀಟ್ ಪ್ರತಿಯನ್ನ ಪ್ರದರ್ಶಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದ ಆರೋಪಿಯವರು ಕೂಡಲೇ ಅವರನ್ನ ಸಂಪುಟದಿಂದ ಡ್ರಾಪ್ ಮಾಡಬೇಕು ಅನ್ನೋ ಆಗ್ರಹ ಮಾಡಲಾಯಿತು. ಇದೆಲ್ಲದರ ನಡುವೆ ವಿಧಾನಸಭೆಯ ಡೆಪ್ಯೂಟಿ ಸ್ಪೀಕರ್ ಆಗಿ ಭಟ್ಕಳ ಶಾಸಕ ಮಂಕಾಳ್ ವೈದ್ಯ ಹಾಗೂ ವಿಧಾನ ಪರಿಷತ್ ಉಪಸಭಾಪತಿಯಾಗಿ ಉಮಾಶ್ರೀ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅತ್ಯಾಚಾರ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇರೋ ಪ್ರಜ್ವಲ್ ರೇವಣ್ಣ ಪರಪನ ಅಗ್ರಹಾರದಲ್ಲಿ ಹೊಸ ಸೀನ್ ಶುರು ಮಾಡಿದಾರಂತೆ. ಪ್ರಜ್ವಲ್ ಇದ್ದ ಸೆಲ್ನಲ್ಲಿ ಮೊಬೈಲ್ ಪತ್ತೆಯಾದ ಹಿನ್ನೆಲೆಯಲ್ಲಿ ಪೆನ್ ಡ್ರೈವ್ ಅಲ್ಲೂ ಕೂಡ ಅವ್ರನ್ನ 25 ಕೈದಿಗಳಿರೋ ಸಾಮಾನ್ಯ ಸೆಲ್ಗೆ ಶಿಫ್ಟ್ ಮಾಡಲಾಗಿದೆ ಗುಂಪಲ್ಲಿ. ಆದ್ರೀಗ ಆ ಸೆಲ್ನಲ್ಲಿರೋ ಕೆಲವರಿಗೆ ಕಜ್ಜಿ ಕೆಮ್ಮೆಲ್ಲ ಇದೆ, ನನಗೂ ಸೋಂಕು ತಗಲಬಹುದು, ನನಗೆ ಬೇರೆ ಕಡೆ ಕೂರಿಸಿ ಬೇರೆ ಕಡೆ ಜಾಗ ಮಾಡಿಕೊಡಿ ಅಂತ ಜೈಲು ಅಧಿಕಾರಿಗಳ ಬಳಿ ಗೋಳಾಡ್ತಿದಾರಂತೆ ಪ್ರಜ್ವಲ್ ರೇವಣ್ಣ. ಜೊತೆಗೆ 25 ಕೈದಿಗಳಿಗೂ ಒಂದೇ ಶೌಚಾಲಯ, ನನಗಿದು ಬೇಡ ಅಂತ ಪ್ರಜ್ವಲ್ ಹೇಳಿದಾರಂತೆ. ಆದರೆ ಅಧಿಕಾರಿಗಳು ಇದಕ್ಕೆಲ್ಲ ಕೇರ್ ಮಾಡಿಲ್ಲ. ಸದ್ಯಕ್ಕೆ ಮನವಿಯನ್ನು ನಿರಾಕರಣೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಪರಿಶೀಲಿಸಿ ಕ್ರಮ ತಗೊಳ್ಳೋದಾಗಿ ಅಧಿಕಾರಿಗಳು ಭರವಸೆ ಕೊಟ್ಟಿದ್ದಾರಂತೆ. ವಂದೇ ಮಾತರಂ ಗೀತೆಯನ್ನ ಪೂರ್ತಿ ಹಾಡೋಕೆ ಕಾಂಗ್ರೆಸ್ ಪಾರ್ಟಿ ನಿರಾಕರಿಸಿದೆ. ಮುಖ್ಯವಾಗಿ ಸೋನಿಯಾ ಗಾಂಧಿ ಅವರು ವಂದೇ ಮಾತರಂ ಗೀತೆಯನ್ನ ಅರ್ಧಕ್ಕೆ ನಿಲ್ಲಿಸೋಕೆ ಸೂಚನೆ ಕೊಟ್ಟರು ಅಂತ ಚರ್ಚೆಯಾಗ್ತಿರೋ ಹೊತ್ತಲ್ಲಿ ಕರ್ನಾಟಕ ಕಾಂಗ್ರೆಸ್ನ ಅಧ್ಯಕ್ಷ BK ಹರಿಪ್ರಸಾದ್ ಅವರು ಮಾತನಾಡಿದ್ದಾರೆ. 1896ರಿಂದಲೂ ಕಾಂಗ್ರೆಸ್ ಪಾರ್ಟಿಯಲ್ಲಿ 2 ಚರಣಗಳನ್ನು ಮಾತ್ರ ಹಾಡ್ತಾ ಬಂದಿದ್ದೀವಿ. ಹೀಗಾಗಿ ನಮ್ಮನ್ನ ಜೈಲಿಗೆ ಹಾಕ್ತಾರೋ ಏನ್ ಮಾಡ್ತಾರೋ, ನಾವು ಒಂದೇ ಮಾತರಂನ 2 ಚರಣವನ್ನಷ್ಟೇ ಹಾಡ್ತೀವಿ, ಇದು ನಮ್ಮ ನಿರ್ಧಾರ ಅಂತ ಹರಿಪ್ರಸಾದ್ ಹೇಳಿದ್ದಾರೆ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ, ಕಾಂಗ್ರೆಸ್ ಪ್ರೆಸಿಡೆಂಟ್, ಅವರು ಕೂಡ ಸಮರ್ಥನೆ ಮಾಡಿಕೊಂಡಿದ್ದಾರೆ. ವಂದೇ ಮಾತರಂ ಗೀತೆಯನ್ನ ಅರ್ಧ ಹಾಡಿದ್ದನ್ನ ಮಹಾತ್ಮ ಗಾಂಧಿ, ನೆಹರು ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ತರಾನೇ ಅವರು ಹಾಡಿದ ವರ್ಷನ್ನಲ್ಲೇ ವಂದೇ ಮಾತರಂ ಗೀತೆಯನ್ನ ನಾವು ಹಾಡಿದ್ದೀವಿ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆ ಇಡೀ ವಂದೇ ಮಾತರಂ ಗೀತೆಯಲ್ಲಿ ಏನು ಪ್ರಾಬ್ಲಮ್ಮು, ಅಲ್ಲಿ ಹಿಂದೂ ದೇವತೆಗಳ ಹೆಸರುಗಳೆಲ್ಲ ಬರುತ್ತೆ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ದುರ್ಗಾ ಸೇರಿ ಹಿಂದೂ ದೇವತೆಗಳ ಹೆಸರೆಲ್ಲ ಬರುತ್ತೆ. ಮೂಲ ವಂದೇ ಮಾತರಂ ಗೀತೆಯಲ್ಲಿ ಅದೆಲ್ಲ ಇದೆ. ಅದು ಫುಲ್ ಹಾಡಬೇಕು ಅನ್ನೋದು ಕೇಂದ್ರ ಸರ್ಕಾರ ಈಗ ಮಾಡಿರೋ ರೂಲ್. ಹಾಗಿದ್ರೆ ಮೂಲ ಗೀತೆಯಲ್ಲಿ ಏನಿದೆ, ಅದರ ಇತಿಹಾಸ ಏನು, ಈ ವಿಶೇಷ ವರದಿಯಲ್ಲಿ ನಾವು ಡೀಟೇಲ್ ಆಗಿ ಮಾಹಿತಿಯನ್ನು ಆಲ್ರೆಡಿ ಕೊಟ್ಟಿದ್ದೀವಿ ಸ್ನೇಹಿತರೆ. ಫುಲ್ ನ್ಯೂಸ್ ಎಂಡಲ್ಲಿ ಅದು ಸ್ಕ್ರೀನ್ ಮೇಲೆ ಬರುತ್ತೆ. ನೀವು ಮುಗಿತಾ ಫುಲ್ ನ್ಯೂಸ್ ಆ ವಿಡಿಯೋಗೆ ಜಂಪ್ ಆಗ್ಬೋದು. ಇನ್ನು ಹನೂರು ಫಾರೆಸ್ಟ್ ನಲ್ಲಿ ಕಾಡುಗಳ್ಳರ ಶೂಟೌಟ್ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ಕೊಡಬೇಕು ಅನ್ನೋ ತಮಿಳುನಾಡು ಪೊಲಿಟಿಷಿಯನ್ಗಳ ಹೇಳಿಕೆಗೆ ಕರ್ನಾಟಕ ಮುಖ್ಯಮಂತ್ರಿ DK ಶಿವಕುಮಾರ್ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ರಾಜ್ಯದ ಆಂತರಿಕ ವಿಚಾರ, ನೀವು ತಲೆ ಹಾಕಬೇಡಿ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಪ್ರತಿ ರಾಜ್ಯಕ್ಕೂ ಅವ್ರದ್ದೇ ಸಮಸ್ಯೆ ಇರುತ್ತೆ. ತಮಿಳುನಾಡಿನ ಕಾನೂನು ಮತ್ತು ಸುವ್ಯವಸ್ಥೆ ಸಮಸ್ಯೆಯಲ್ಲಿ ನಾವು ಮಧ್ಯಕ್ಕೆ ಹೋಗೋಕ್ಕಾಗತ್ತಾ? ಹಾಗೆ ನಮ್ಮ ವಿಚಾರದಲ್ಲಿ ಅವರು ಬರಬಾರ್ದು, ಅವ್ರಿಗೇನು ಸಂಬಂಧ ಅಂತ ಅವ್ರು ಕೇಳಿದ್ದಾರೆ. ಚಾಮರಾಜನಗರದ ಕಾಡಿನ ಎನ್ಕೌಂಟರ್ಗೆ ಸಂಬಂಧಪಟ್ಟಂತೆ ತಮಿಳುನಾಡು ಪಾಲಿಟಿಕ್ಸ್ ಶುರು ಮಾಡಿದೆ. ಕರ್ನಾಟಕದ ಆಂತರಿಕ ವಿಚಾರದಲ್ಲಿ ಮೃತರ ಕುಟುಂಬಕ್ಕೆ ತಮಿಳುನಾಡಿನ ವಿಜಯ್ ಸರ್ಕಾರ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ. ಅವರು ತಮಿಳು ಮಾತಾಡೋರಾಗಿದ್ರು ಅನ್ನೋದನ್ನ ಅವರು ಹೈಲೈಟ್ ಮಾಡಿಕೊಂಡು, ಮತ್ತೊಂದು ಕಡೆ ರಾಜ್ಯ ಬಿಜೆಪಿಯವರು ಕೂಡ ಇದರಲ್ಲಿ ನಾವು ಸತ್ಯ ಶೋಧನೆ ನಡೆಸ್ತೀವಿ, ನಿಜಕ್ಕೂ ಏನು ನಡೆದಿದೆ ಅಂತ ಹೇಳಿ ಕೆಲ ಬಿಜೆಪಿಯವರನ್ನ ಒಳಗೊಂಡ ಒಂದು ಸತ್ಯ ಶೋಧನಾ ಸಮಿತಿಯನ್ನ ರಚನೆ ಮಾಡಿದ್ದಾರೆ ಅವರು. ಜೆನ್ ಝಿ ಯುವ ಜನತೆಯನ್ನ ಜನರೇಷನ್ ಗಟರ್ ಅಂತ ಕರೆದಿದ್ದ ನಟಿ ಮತ್ತು ಬಿಜೆಪಿ MP ಕಂಗನಾ ರನಾವತ್ ವಿರುದ್ಧ ಬಾಬಾ ರಾಮದೇವ್ ಯೋಗ ಗುರು ಆಕ್ರೋಶ ಹೊರಹಾಕಿದ್ದಾರೆ. ಟಿವಿ ಇಂಟರ್ವ್ಯೂ ಒಂದರಲ್ಲಿ ರಾಮದೇವ್ ಅವರು ಕೇಳಲಾಯಿತು, ಕಂಗನಾ ರನಾವತ್ ಜೆನ್ಸಿಗಳಿಗೆ ಗಟರ್ ಜನರೇಷನ್ ಅಂತ ಕರೆದಿದಾರಲ್ಲ ಅಂತ. ಬಾಬಾ ರಾಮದೇವ್ ಹೆಂಗ್ ರೊಚ್ಚಿಗೆದ್ರು ಅಂತ ಹೇಳಿದ್ರೆ, ಯಾರ್ರೀ ಅದು ಕಂಗನಾ ರನಾವತ್? ಏನವರು? ಅವ್ರ ಹಿನ್ನೆಲೆ ಹೇಗಿತ್ತು ಗೊತ್ತಾ ನಿಮಗೆ? ಅವರ ಯೌವನ ಹೇಗಿತ್ತು ಗೊತ್ತಾ? ಅವ್ರು ಎಂತೆಂಥ ಕೆಲಸ ಮಾಡಿದಾರೆ ಗೊತ್ತಾ ಅಂತ ಬಾಬಾ ರಾಮದೇವ್ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಬಾಯಿ ಬಂದಂಗೆ ಬೈದಾರೆ ಕಂಗನಾಗೆ. ಬಾಬಾಜಿ, ವಾಟ್ಸ್ ರಾಂಗ್ ವಿತ್ ಯು? ಕಂಗನಾ ರನಾವತ್ ಬಾಲ್ಯ, ಅವರ ಯೌವನ ಏನು ಮಾಡಿದ್ದಾರೆ? ನಿಮ್ಗೆ ಪ್ರಾಬ್ಲಮ್ ಮಾಡೋದು ಅವ್ರು ಏನು ಮಾಡಿದ್ದಾರೆ? ಓಕೆ, ಅವ್ರು ಸ್ವಲ್ಪ ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಕಂಗನಾ, ಬಾಬಾ ನೀವು ಕೂಡ ಮಾತಾಡ್ತೀರಾ. ಅವ್ರು ಯೌವನದಲ್ಲಿ ಏನು ಮಾಡಿದಾರೆ ಗೊತ್ತಾ ಅಂತ ಕೇಳಿದ್ರೆ, ಅವ್ರು ಫಿಲ್ಮ್ ಮಾಡಿರೋದೆಲ್ಲ ನೋಡ್ಕೊಂಡು ಅದೇನೇನೋ ರಿಯಲ್ಲಿಗೆ ಇವರು ಬೇರೆ ಬೇರೆ ನಟರೊಂದಿಗೆ ಮಾಡಿರೋದು ಆ್ಯಕ್ಟಿಂಗನ್ನು ನೋಡಿಕೊಂಡು ಬಾಬಾ ಏನಾದರೂ ಕೂಡ ಆ ಸೀನ್ಗಳನ್ನೆಲ್ಲ ರಿಯಲ್ ಲೈಫ್ದು ಅಂತ ಹೇಳಿ ಅನ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರಾ ಏನು ಇವ್ರದಕ್ಕಂತ ಗೊತ್ತಿಲ್ಲ ಇವ್ರದ್ದು ಬಾಬಾದು. ಅವ್ರ ಬಾಲ್ಯ, ಅವ್ರ ಯೌವನ ಹೇಗಿತ್ತು ಗೊತ್ತಾ? ಅವರೇನು ಹಿಂಗೆ ಮಾತಾಡೋದು ಅಂತ ಕೇಳಿದ್ದಾರೆ ಬಾಬಾ ರಾಮದೇವ್.
ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಮುಂದೊಂದು ದಿನ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಬಾಂಗ್ಲಾ, ಅಕ್ಕಪಕ್ಕದ ನೇಬರಿಂಗ್ ಕಂಟ್ರೀಸ್ ಎಲ್ಲ ಇಂಡಿಯಾಗೆ ಸೇರ್ತಾರೆ ನೋಡಿ ಅನ್ನೋ ಹೇಳಿಕೆಯನ್ನು ಕೂಡ ಬಾಬಾ ರಾಮದೇವ್ ಕೊಟ್ಟಿದ್ದಾರೆ. ಅತ್ತ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ಗೆ ದೊಡ್ಡ ರಿಲೀಫ್ ಸಿಕ್ಕಿದೆ. ಜೈಲಲ್ಲಿ ಕೂಡ ಹಾಕಿಟ್ಟಿದ್ದಾರೆ ಇಮ್ರಾನ್ ಖಾನ್ರನ್ನ ಮುನೀರ್ ಆ್ಯಂಡ್ ಟೀಮ್. ಈಗ ಅವ್ರಿಗೆ ಹುಷಾರಿಲ್ಲ ಅನ್ನೋ ತುಂಬಾ ಗಂಭೀರ ಸ್ಥಿತಿಯಲ್ಲಿದ್ದಾರೆ ಅನ್ನೋ ಆತಂಕದ ನಡುವೆನೆ ಅವರಿಗೆ ಈ ಜೈಲಿನ ಗವರ್ಮೆಂಟ್ ಡಾಕ್ಟರ್ಗಳ ಚಿಕಿತ್ಸೆ ಬೇಡ, ಪ್ರೈವೇಟ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋಕೆ ಅವಕಾಶ ಕೊಟ್ಟು ಪಾಕ್ ಸುಪ್ರೀಂ ಕೋರ್ಟ್ ಆದೇಶ ಪಾಸ್ ಮಾಡಿದೆ. ಪಾಕ್ ಸರ್ಕಾರದ ಆಕ್ಷೇಪಣೆಯನ್ನ ರಿಜೆಕ್ಟ್ ಮಾಡಿದೆ. ಕೂಡಲೇ ಅವ್ರನ್ನ ರಾವಲ್ಪಿಂಡಿಯ ಅಡಿಯಾಲ ಜೈಲಿನಿಂದ ಶಿಫಾ ಇಂಟರ್ನ್ಯಾಷನಲ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ 48 ಗಂಟೆಗಳ ಒಳಗಡೆ ಈ ಕೆಲಸ ಆಗಬೇಕು. ಸೆಪ್ಟೆಂಬರ್ 16 ತನಕ ಅವರು ಹಾಸ್ಪಿಟಲ್ನಲ್ಲಿ ಇರಬೇಕು. ಇಮ್ರಾನ್ ಖಾನ್ರ ಆರೋಗ್ಯ ವಿಚಾರಿಸೋಕೆ ಮೆಡಿಕಲ್ ಬೋರ್ಡ್ ರಚಿಸಲಾಗುತ್ತೆ. ಇದರಲ್ಲಿ ಅವರ ಮಾಜಿ ಪರ್ಸನಲ್ ಡಾಕ್ಟರ್ ಮತ್ತು ಇಮ್ರಾನ್ ಖಾನ್ರ ಸಹೋದರಿ ಡಾಕ್ಟರ್ ಅಲಿಮಾ ಖಾನ್ ಕೂಡ ಇರಬೇಕು ಅಂತ ಕೋರ್ಟ್ ಸೂಚಿಸಿದೆ. ಇಮ್ರಾನ್ ಖಾನ್ರ ಬಲಗಣ್ಣು ಆಲ್ರೆಡಿ 85% ದೃಷ್ಟಿಯನ್ನು ಕಳ್ಕೊಂಡಿದೆ. ಅದಕ್ಕೆ ಚಿಕಿತ್ಸೆ ಕೊಡೋ ಅಗತ್ಯ ಇದೆ ಅಂತ ಹೇಳಿ ಅವರ ವಕೀಲರು ಮತ್ತು ಅವರ ಸಹೋದರಿ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಕೋರ್ಟ್ ಈಗ ಮುನೀರ್ ಆ್ಯಂಡ್ ಗ್ಯಾಂಗ್ಗೆ ಶಾಕ್ ಕೊಡೋ ರೀತಿಯಲ್ಲಿ ಆದೇಶವನ್ನು ಕೊಟ್ಬಿಟ್ಟಿದೆ. ಇನ್ನು ಕೇಂದ್ರ ಯುವಜನ ಮತ್ತು ಕ್ರೀಡಾ ಸಚಿವಾಲಯ 2025ನೇ ಸಾಲಿನ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳನ್ನು ಅನೌನ್ಸ್ ಮಾಡಿದೆ. 17 ಕ್ರೀಡಾಪಟುಗಳನ್ನ ಪ್ರತಿಷ್ಠಿತ ಅರ್ಜುನ ಅವಾರ್ಡ್ಗೆ ಆಯ್ಕೆ ಮಾಡಲಾಗಿದೆ. ಈ ಲಿಸ್ಟ್ನಲ್ಲಿ ಅಥ್ಲೀಟ್ ತೇಜಸ್ವಿನ್ ಶಂಕರ್, ಚೆಸ್ ಆಟಗಾರರಾದ ವಿದಿತ್ ಗುಜರಾತಿ ಮತ್ತು ದಿವ್ಯಾ ದೇಶ್ಮುಖ್, ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಗಾಯತ್ರಿ ಗೋಪಿಚಂದ್, ತ್ರಿಸಾ ಜಾಲಿ, ಬಾಕ್ಸರ್ ನರೇಂದರ್ ಮತ್ತು ಶೂಟರ್ ಧನುಷ್ ಶ್ರೀಕಾಂತ್ ಸೇರಿ ಒಟ್ಟು 17 ಕ್ರೀಡಾಪಟುಗಳಿದ್ದಾರೆ. ಲಿಸ್ಟ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಹಾಗೆ ಫುಟ್ಬಾಲ್ ಆಟಗಾರ ಅರುಮೈ ನಾಮಗಮ್ ಅವರಿಗೆ ಜೀವಮಾನ ಸಾಧನೆಗಾಗಿ ಅರ್ಜುನ ಲೈಫ್ ಟೈಮ್ ಅವಾರ್ಡ್ ಸಿಕ್ಕಿದೆ. ಇನ್ನು ಉತ್ತಮ ಕೋಚ್ಗಳಿಗೆ ಕೊಡೋ ದ್ರೋಣಾಚಾರ್ಯ ಪ್ರಶಸ್ತಿಗೆ ಬಂದರೆ ರೆಗ್ಯುಲರ್ ಕ್ಯಾಟಗರಿಯಲ್ಲಿ ಅಥ್ಲೆಟಿಕ್ ಕೋಚ್ ಪರ್ವೀರ್ ಸಿಂಗ್, ಬಾಕ್ಸಿಂಗ್ ಕೋಚ್ ಛೋಟೆಲಾಲ್ ಯಾದವ್ ಮತ್ತು ಶೂಟಿಂಗ್ ಕೋಚ್ ನೇಹಾ ನಂದಕುಮಾರ್ ಚೌಹಾಣ್ ಆಯ್ಕೆಯಾಗಿದ್ದಾರೆ. ಲೈಫ್ ಟೈಮ್ ಕ್ಯಾಟಗರಿಯಲ್ಲಿ ಬಾಕ್ಸಿಂಗ್ನ ಧರ್ಮೇಂದ್ರ ಸಿಂಗ್ ಯಾದವ್ ಮತ್ತು ಕುಸ್ತಿಯ ವೀರೇಂದ್ರ ಕುಮಾರ್ ಅವರಿಗೆ ದ್ರೋಣಾಚಾರ್ಯ ಅವಾರ್ಡ್ ಸಿಕ್ಕಿದೆ. ಏನೋ ಶ್ರೀಲಂಕಾದ ಗಾಲೆಯಲ್ಲಿ ನಡೀತಾ ಇರೋ ಮೊದಲ ಟೆಸ್ಟ್ನಲ್ಲಿ ಟೀಮ್ ಇಂಡಿಯಾ ಗೆಲುವಿನ ಕಡೆಗೆ ಹೋಗ್ತಾ ಇದೆ. 4ನೇ ದಿನದಾಟದ ಆರಂಭದಲ್ಲಿ ಭಾರತ 2ನೇ ಇನ್ನಿಂಗ್ಸ್ನಲ್ಲಿ ಕೇವಲ 193 ರನ್ಗಳಿಗೆ ಆಲ್ಔಟ್ ಆಗಿಬಿಡ್ತು. ಆದರೆ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಬೃಹತ್ ಲೀಡ್ ಇತ್ತಲ್ಲ, ಹೀಗಾಗಿ 2ನೇ ಇನ್ನಿಂಗ್ಸ್ನಲ್ಲಿ ಲಂಕಾಗೆ ಪಂದ್ಯ ಗೆಲ್ಲೋಕೆ 372 ರನ್ ಟಾರ್ಗೆಟ್ ಕೊಡಲಾಗಿತ್ತು. ಗುರಿ ಬೆನ್ನತ್ತಿದ ಸಿಂಹಳಿಯರು ಆರಂಭಿಕ ಆಘಾತವನ್ನು ಅನುಭವಿಸಿದ್ದಾರೆ. 4ನೇ ದಿನದಾಟದ ಅಂತ್ಯಕ್ಕೆ 84 ರನ್ ಗಳಿಸುವಷ್ಟರಲ್ಲಿ 4 ವಿಕೆಟ್ ಕಳ್ಕೊಂಡಿದ್ದಾರೆ. ಹೀಗಾಗಿ ಕಡೆ ದಿನ ಟೆಸ್ಟ್ ಗೆಲ್ಲೋಕೆ ಲಂಕಾಗೆ 288 ರನ್ ಬೇಕಾಗತ್ತೆ, ಭಾರತಕ್ಕೆ 6 ವಿಕೆಟ್ ಬೇಕಾಗತ್ತೆ. ಹಾಗಾಗಿ ಭಾರತದ ಕಡೆಗೆ ಜಾಸ್ತಿ ವಾಲಿದೆ ಸದ್ಯಕ್ಕೆ ಈ ಪಂದ್ಯ. ಏನು ಷೇರುಪೇಟೆ ವಿಚಾರಕ್ಕೆ ಬಂದರೆ ಸೆನ್ಸೆಕ್ಸ್ 492 ಪಾಯಿಂಟ್ಸ್ ಅಥವಾ 0.63% ಡೌನ್ ಆಗಿ 77,235ಕ್ಕೆ ತಲುಪಿದೆ. ನಿಫ್ಟಿ 132 ಪಾಯಿಂಟ್ಸ್ ಅಥವಾ 0.55% ಬಿದ್ದು 24,154ಕ್ಕೆ ತಲುಪಿದೆ. ನಿಫ್ಟಿ ಮಿಡ್ ಕ್ಯಾಪ್ 150 ಇಂಡೆಕ್ಸ್ 0.38% ಬಿದ್ದರೆ ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ 0.19% ಏರಿಕೆಯಾಗಿದೆ. ಅಮೆರಿಕ ಇರಾನ್ ಸಂಘರ್ಷ ಕಗ್ಗಂಟಾಗಿ ಕಂಟಿನ್ಯೂ ಆಗಿದೆ. ಕ್ರೂಡ್ ಆಯಿಲ್ ಬೆಲೆ ಕೂಡ ಏರಿಕೆಯಾಗಿದೆ. ಪರ್ ಬ್ಯಾರಲ್ ಬ್ರೆಂಟ್ ಕ್ರೂಡ್ ಆಯಿಲ್ $91 ಹತ್ತಿರ ಹೋಗ್ಬಿಟ್ಟಿದೆ. ಇದು ಭಾರತದ ಸ್ಟಾಕ್ ಮಾರ್ಕೆಟ್ಗೆ ಇನ್ನೂ ಕೂಡ ನೋವು ನಿವಾರಣೆ ಮಾಡ್ತಾ ಇಲ್ಲ. ತೈಲ ಬೆಲೆ ಏರಿಕೆಯಿಂದ ಭಾರತದ ಆರ್ಥಿಕ ಸ್ಥಿತಿ ಮೇಲೂ ಕೂಡ ಪ್ರೆಷರ್ ಆಗುತ್ತಲ್ವಾ, ಹಣದುಬ್ಬರ ಇನ್ನಷ್ಟು ಜಾಸ್ತಿ ಆಗ್ಬೋದಲ್ವಾ, ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕೂಡ ಇನ್ನಷ್ಟು ಕುಸಿದು ವಿದೇಶಿ ಬಂಡವಾಳದ ಹೊರಹರಿವು ಹೆಚ್ಚಾಗ್ಬೋದು. ಈ ರೀತಿ ಕಂಟಿನ್ಯೂ ಆಯಿತು ಹೈಯರ್ ಕ್ರೂಡ್ ಆಯಿಲ್ ಪ್ರೈಸಸ್ ಅಂತ ಹೇಳಿದ್ರೆ. ಹಾಗಾಗಿ ಮಾರ್ಕೆಟ್ ನೆಗೆಟಿವ್ ಅಲ್ಲೇ ಉಳಿತು. ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್, ಏಷ್ಯನ್ ಪೇಂಟ್ಸ್, ಇನ್ಫೋಸಿಸ್, ವಿಪ್ರೋ, HCL ಆಲ್ಮೋಸ್ಟ್ ಎಲ್ಲ ರೆಡ್ನಲ್ಲಿದ್ದರು. ಆಕ್ಸಿಸ್ ಬ್ಯಾಂಕ್, ಮ್ಯಾಕ್ಸ್ ಹೆಲ್ತ್ ಕೇರ್, ಮಹೀಂದ್ರ ಆ್ಯಂಡ್ ಮಹೀಂದ್ರ, ಗ್ರಾಸಿಮ್ ಇಂಡಸ್ಟ್ರೀಸ್, ಪವರ್ ಗ್ರಿಡ್, ರಿಲಯನ್ಸ್ ಗ್ರೀನ್ನಲ್ಲಿದ್ದರು. ಒಟ್ಟಾರೆ BSEನಲ್ಲಿ 1930 ಸ್ಟಾಕ್ಸ್ ಗ್ರೀನ್ನಲ್ಲಿದ್ದರೆ 2384 ಸ್ಟಾಕ್ಸ್ ರೆಡ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 7 ಪೈಸೆ ಕುಸಿದು $95.68 ಆಯಿತು. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ $87 ಕಮ್ಮಿಯಾಗಿ 1,54,080 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ $80 ಕಮ್ಮಿಯಾಗಿ 1,41,137 ಆಗಿದೆ. ಇನ್ನು 1 kg ಬೆಳ್ಳಿ ಬೆಲೆಯಲ್ಲಿ $2,478 ಕಮ್ಮಿಯಾಗಿ $2,33,164 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಕೂಡ ಆವಾಗ ನೋಡೋಕ್ಕೆ ಶುರು ಮಾಡ್ಬೋದು. ಹಾಗೂ ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ ಪಡಿಬೋದು.
ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೂಡ ಅತಿ ದೊಡ್ಡ ಬೆಂಬಲ. ಆಸಕ್ತರು ನಮ್ಮ ಚಾನಲ್ನ ಮೆಂಬರ್ಶಿಪ್ ಟ್ಯಾಬ್ಗೆ ಹೋಗಿ ಮೆಂಬರ್ ಓನ್ಲಿ ವೀಡಿಯೋಸ್ ಆಲ್ರೆಡಿ ಬಂದಿರೋದನ್ನು ಚೆಕ್ ಮಾಡ್ಬೋದು. ಮುಂದೆ ಕೂಡ ಕಂಟಿನ್ಯೂಸ್ಲಿ ಅಲ್ಲಿ ಮೆಂಬರ್ ಓನ್ಲಿ ವೀಡಿಯೋಸ್ ಅದೇ ರೀತಿ ಬರ್ತಾ ಹೋಗುತ್ತೆ. ಆಮೇಲೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಜಾಯಿನ್ ಆಗೋದನ್ನು ಡಿಸೈಡ್ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.